ಕೆಡಿ ಸಿನಿಮಾಯಿಂದ ಆಕ್ಟರ್ ಧ್ರುವ ಸರ್ಜಾ ಅವರು ನಾವೇನು ಮಿಸ್ ಮಾಡ್ಕೊಂಡಿದ್ವಿ ಪ್ರೀವಿಯಸ್ ಸಿನಿಮಾದಲ್ಲಿ ಅದು ಕಮ್ಬ್ಯಾಕ್ ಆಗಿದೆ. ಇದ್ರ ಜೊತೆಗೆ ಡೈರೆಕ್ಟರ್ ಪ್ರೇಮ್ ಇಸ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಕೆಡಿ ಸಿನಿಮಾ ಜಸ್ಟ್ ನೋಡ್ಕೊಂಡು ಬಂದೆ, ರಿವ್ಯೂ ಹೇಳ್ತೀನಿ, ನನಗೇನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅನ್ನೋದು ಹೇಳ್ತೀನಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರು ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಾನ್ ಮ್ಯಾಟ್ರು ಮುಗಿಸಿ ಬಿಡೋಣ. 1970 1970s ಆಸುಪಾಸಲ್ಲಿ ನಡೆಯುವಂಥ ಒಂದು ಕತೆ. ಕಾಳಿದಾಸ ತುಂಬ ಮುಗ್ಧ ಯುವಕ. ಅವನೆಷ್ಟು ಮುಗ್ಧ ಅಂದರೆ ಅದ್ರಲ್ಲಿ ಬರೋ ಒಂದು ಎಪಿಸೋಡ್ ಇದೆ, ಅದನ್ನು ಹೇಳ್ತೀನಿ. ದಟ್ ಈಸ್ ಕುಸ್ತಿ ಎಪಿಸೋಡ್. ಮುಂದ್ಗಡೆ ನಿಂತಿರೋ ಯಾರು ಏನು ಅಂತ ಗೊತ್ತಿದ್ರು ಅಣ್ಣ ನೀವು ತಪ್ಪು ಮಾಡಿದ್ರಿ ಅಣ್ಣ, ಹಿಂಗೆ ಹಾಕ್ಬಾರ್ದಾಯ್ತು ಅಣ್ಣ, ಹಿಂಗೆ ಹಾಕ್ಬೇಕಾಗಿತ್ತು ಅಣ್ಣ ಅಂತಾನೆ. ಅದು ಯಾವ್ದನ್ನ ಹಾಕ್ಬೇಕಾಯ್ತು ಯಾವ್ದನ್ನ ಬಿಡಬೇಕಾಯ್ತು ಅನ್ನೋದು ನೀವು ಥಿಯೇಟ್ರಲ್ಲಿ ನೋಡಬೇಕು. ಅಷ್ಟು ಇನೋಸೆಂಟ್ ಆಗಿರೋ ಹುಡುಗನ ಬದುಕು ಯಾವ ಥರ ಆಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ತಿಳ್ಕೊಬೇಕು ಅಂದರೆ ಇಡೀ ಸಿನಿಮಾನ ನೀವು ಥಿಯೇಟ್ರಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವ್ರನ್ನ ಒಂದು ಕಡೆ ಕೊಂಡಾಡಿದ್ರೆ ಇನ್ನೊಂದು ಕಡೆ ಪ್ರೇಮ್ ಅವ್ರನ್ನ ಕೊಂಡಾಡಲೇಬೇಕಲ್ಲ ಗುರು, ಮೆರೆಸಲೇಬೇಕು. ಬಿಕಾಸ್ ಅಷ್ಟು ದೊಡ್ಡ ಸೆಟಪ್ಪು, ಅಷ್ಟು ದೊಡ್ಡ ಹ್ಯೂಜ್ ಲಾರ್ಜ್ ಸ್ಕೇಲ್ ಸಿನಿಮಾ ಅಂತ ಹೇಳ್ತಾರೆ, ಅದು ಸಖತ್ತಾಗೆ ತೆಗೆದಿದ್ದಾರೆ. ಬಿಕಾಸ್ ಒಂದು ಎಕ್ಸ್ಟೀರಿಯರ್ ಶೂಟಿಂಗ್ ಮಾಡೋದು ಬೇರೆ, ಬಟ್ ಒಂದು ಪ್ರಪಂಚನೇ ಒಂದು ಮಾರ್ಕೆಟ್ನೇ ಸೃಷ್ಟಿ ಮಾಡಿ ಅಲ್ಲಿ ಅಷ್ಟು ಜನ ಜೂನಿಯರ್ಸು, ಅಲ್ಲಿ ಅಷ್ಟೊಂದು ಸಖತ್ತಾಗಿ ಶೂಟ್ ಮಾಡೋದಿಲ್ಲ. ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್. ದಕ್ ದೇವ, ಈ ದಕ್ ದೇವ ಬೆಂಗಳೂರಿನ ಭೂಗತ ದೊರೆ. 25 ವರ್ಷದಿಂದ ಬೆಂಗಳೂರು ಸಾಮ್ರಾಜ್ಯ ರೌಡಿಸಮ್ ಸಾಮ್ರಾಜ್ಯನ ಆಳ್ಕೊಂಬರ್ತಾ ಇರೋ ದೊರೆ. ಥಿಯೇಟರ್ ಫೈಟ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಹೋದರೆ ಸತ್ಯಾವತಿ ಅನ್ನೋ ಕ್ಯಾರೆಕ್ಟರ್ ಶಿಲ್ಪಾ ಶೆಟ್ಟಿ ಅವ್ರು ಮಾಡಿದ್ದಾರೆ. ಈ ಕ್ಯಾರೆಕ್ಟರು ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇರ್ಬೋದು, ಬಟ್ ಸ್ಕ್ರೀನ್ ಮೇಲೆ ಬಂದಾಗ ಸಾಕಾಗಿದೆ. ಈ ಕ್ಯಾರೆಕ್ಟರ್ ಕೊಡೋ ಟ್ವಿಸ್ಟ್ ಇದೆಯಲ್ಲ ಗುರು, ಅದು ನೆಕ್ಸ್ಟ್ ಲೆವೆಲ್ ಅಂತ ಏನಾದ್ರು ಇದ್ರೆ ಅದನ್ನ ತಗೊಳ್ಳೋಣ. ಅದ್ರ ಜೊತೆಗೆ ಮಚ್ ಲಕ್ಷ್ಮಿ ಕಡೆಗೆ ಹೋಗೋಣ. ಐ ಥಿಂಕ್ ಪ್ರೇಮ್ ಅವರ ಫೀಮೇಲ್ ಕ್ಯಾರೆಕ್ಟರ್ಗಳಲ್ಲಿ ನನಗೆ ತುಂಬ ಕಷ್ಟ ಆಗಿದ್ದು ಮಚ್ ಲಕ್ಷ್ಮಿನೇ. ಬಿಕಾಸ್ ಸಖತ್ತು ಗಂಡುವೀರಿ, ಸಖತ್ತು ಬಜಾರಿ, ಸಖತ್ತು ಜೋರಾಗಿ ಮಾತಾಡ್ತಾರೆ. ಕೆಲವೊಂದು ಸಲ ಮಚ್ ಲಕ್ಷ್ಮಿ ಮತ್ತು ಕಾಳಿದಾಸ ಇಬ್ಬರು ಮಧ್ಯದಲ್ಲಿ ನಡೆಯೋ ಕಾನ್ವರ್ಸೇಷನ್ಗಳು ಕೇಳಿಸ್ತಾನೆ ಇರಲ್ಲ. ಬಿಕಾಸ್ ಅಷ್ಟು ಫಾಸ್ಟ್ ಆಗಿದೆ ಡೈಲಾಗ್ಗಳು. ಮಜಾ ಇದೆ, ತುಂಬ ಚೆನ್ನಾಗಿದೆ. ಪರ್ಫ್ಯೂಮ್ ಎಪಿಸೋಡು ಸೂಪರ್ ಆಗಿದೆ. ಆಪೋಸಿಷನ್ ಲೀಡರ್ ಒಬ್ರು ಇರಬೇಕಲ್ಲ, ದಟ್ ಈಸ್ ನಮ್ಮ ಅಣ್ಣಯ್ಯಪ್ಪ ಅವರು. ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇದೆ, ಬಟ್ ಕೊಟ್ಟಿರೋ ಸೀನ್ಗಳು ಮಾತ್ರ ಸೂಪರ್ ಆಗಿದೆ. ಅಣ್ಣಯ್ಯಪ್ಪ ದಗ್ ದೇವ ಧರ್ಮ ನಡುವಿನ ನಡೆಯುವ ಒಂದು ಸಂಭಾಷಣೆ ದೃಶ್ಯ ಇರ್ಬೋದು, ಅಲ್ಲಿ ನಮ್ಮ ಧರ್ಮ ಅವರು ರವಿಚಂದ್ರನ್ ಅವ್ರನ್ನ ಅಣ್ಣಯ್ಯಪ್ಪ ಅವ್ರನ್ನ ಒಂದು ಡೈಲಾಗಲ್ಲಿ ಹೋಲಿಸ್ತಾರೆ, ಸೂಪರ್ ಆಗಿದೆ. ಇದ್ರ ಜೊತೆಗೆ ಸಿನಿಮಾದಲ್ಲಿ ಸಾಂಗ್ಸ್ ಅಂತ ಬಂದರೆ ಯಪ್ಪ ಗುರುವೆ, ನಿಜವಾಗ್ಲೂ ಅರ್ಜುನ್ ಜನ್ಯ ಅವರ ಪೊಟೆನ್ಷಿಯಲ್ಲು ಯಾವ ಲೆವೆಲ್ಗೆ ಜಾಸ್ತಿ ಆಗಿದೆ ಅಂದರೆ ಬಿ ಜಿ ಎಮ್ಮಲ್ಲೂ ಸಕ್ಕತ್ತಾಗಿದೆ. ಎಕ್ಸ್ಪೆಷಲಿ ನುಗ್ಗಿ ಹೊಡಿ ಸಾಂಗ್ ಅಂತೂ ಲಿಟ್ರಲಿ ಆ ಎವ್ಯುಲೇಷನ್ಸ್ಗೆ ಪ್ಲಸ್ ಅಲ್ಲಿ ನಡೀತಾ ಇರೋ ದೃಶ್ಯಕ್ಕೆ, ಆ ಮ್ಯೂಸಿಕ್ಗೆ, ಅಲ್ಲಿ ಬರೋ ಫೈಟ್ 100ಗೆ 100. ತಮ್ಮ ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಹತ್ರ ಮಾತು ಬಿಟ್ಟಿರ್ತಾರೆ ನಮ್ಮ ಧರ್ಮ, ಅಂದರೆ ನಮ್ಮ ರಮೇಶ್ ಅರವಿಂದ್ ಅವರು. ಈ ಧರ್ಮ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಂದೊಳ್ಳೆ ಮಜಾ ಕೊಡುತ್ತೆ, ಒಂದೊಳ್ಳೆ ಡೈಲಾಗ್ಗಳಿದೆ, ಎವ್ಯುಲೇಟ್ ಮಾಡೋ ದೃಶ್ಯಗಳು ಇದೆ, ಮತ್ತು ಅದೊಂದಿದೆ, ಅದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು. ಪ್ರೇಮ್ ಅವ್ರು ಹೇಳಿದಾರಲ್ಲ, ಇಡೀ ಸಿನಿಮಾ ಕೆಡಿ ಸಿನಿಮಾ 2.5 ಗಂಟೆ ಟ್ರೈಲರ್ ಇದ್ದಂಗೆ. ಪಾರ್ಟ್ 2ಲೇ ಆ್ಯಕ್ಚುಲ್ ಕತೆ ಇರೋದು, ಅದು ನಿಜ. ಇಡೀ ಸಿನಿಮಾ ನಿಮಗೆ ಒಂದು ಕ್ಯಾರೆಕ್ಟರ್ ಸುತ್ತ ಎಣ್ದಿದ್ದಾರೆ, ದಟ್ ಈಸ್ ಅವರ್ ಕಾಳಿದಾಸ. ಹಾರ್ಟ್ಫುಲ್ಲಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಧ್ರುವ ಸರ್ಜಾ ಅವರು ಒನ್ ಮ್ಯಾನ್ ಶೋ ಅಂತಲೇ ಹೇಳಬೇಕು. ಬಿಕಾಸ್ ಇಡೀ ಸಿನಿಮಾ ಸ್ಟಾರ್ಟ್ ಟು ಎಂಡ್ ಆ ಕ್ಯಾರೆಕ್ಟರ್ ಬಿಟ್ಟು ಈಚೆ ಬಂದಿಲ್ಲ ಗುರು. ಕಾಳಿದಾಸ ಅನ್ನೋ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಹೇಗಾಗುತ್ತೆ, ಚೆನ್ನಾಗಿರೋ ಒಂದು ಜೀವನ ಸಡನ್ನಾಗಿ ಏನೋ ಒಂದು ಆಗುತ್ತೆ, ಅದಾದಮೇಲೆ ಅವ್ನು ಹೇಗೆ ಮಾಡ್ತಾನೆ. ಸೆಕೆಂಡ್ ಹಾಫಲ್ಲಿ ಮಾತ್ರ ಯಪ್ಪ, ಚಿಕ್ಕದಾಗ ಒಂದು ಕ್ಲೂ ಕೊಡೋಣ. ತಾನು ಇಷ್ಟಪಡ್ತಾ ಇರೋ ವ್ಯಕ್ತಿ ಒಂದು ಕಡೆ, ತಾನು ಇಷ್ಟಪಡ್ತಾ ಇರೋ ಕುಟುಂಬ ಒಂದು ಕಡೆ. ವ್ಯಕ್ತಿನ ಉಳಿಸ್ಕೋಬೇಕಾ ಕುಟುಂಬನ ಉಳಿಸ್ಕೋಬೇಕಾ, ವ್ಯಕ್ತಿಯಿಂದ ಕುಟುಂಬಕ್ಕೆ ಸಮಸ್ಯೆ ಆದಾಗ ಏನು ಮಾಡ್ತಾನೆ. ಈ ಮುಗ್ಧತೆ ಅನ್ನೋದಿದೆ ಗೊತ್ತಾ, ಎಲ್ಲ ಆದಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ಅದನ್ನು ಮಾಡ್ತಾರೆ. ಸೊ ಸಿನಿಮಾ ನಾಟ್ ಫಾರ್ ಎವ್ರಿ ಒನ್, ಇಟ್ಸ್ ಓನ್ಲಿ ಫಾರ್ ಕಮರ್ಷಿಯಲ್ ಆಡಿಯನ್ಸ್. ಮಾಸ್ ಇಷ್ಟಪಡೋರ್ಗೆ ಮಾತ್ರ ಬಾಡೂಟ ಅಲ್ಲ, ಇದೊಂಥರ ಫುಲ್ ಮೀಲ್ಸ್ ಬಾಡೂಟ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ರಿವ್ಯೂ ಕೆಡಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು. ಸಿನಿಮಾದಲ್ಲಿ ನೆಗೆಟಿವ್ಸ್ ಏನೂ ಇಲ್ಲ ಅಂತ ಏನಾದ್ರು ಕೇಳಿದ್ರೆ, ನೆಗೆಟಿವ್ಸ್ ನನ್ನ ಪ್ರಕಾರ ಯಾವುದು ಏನು ಅಷ್ಟು ಹೈಲೈಟಾಗಿ ಕಾಣಿಸ್ಲಿಲ್ಲ. ಒಂದು ಪ್ರಾಪರ್ ಸಿನಿಮಾಗೆ ಏನು ಕೊಡಬೇಕೋ ಅದು ಕೊಟ್ಟಿದ್ದಾರೆ. ಸಿನಿಮ್ಯಾಟಿಕ್ ವಿಷನ್ ಮಾತ್ರ ಸೂಪರ್ ಆಗಿದೆ. ಹೋಗಿ ಬರಬೇಕು. ಧನ್ಯವಾದಗಳು, ಶುಭ ದಿನ.